ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತೇನು ಬೇಕರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾಳೆ ನಮ್ಮ ತಂಗಿಂದು ಬರ್ತ್ಡೇ ಇದೆ. ಹಾಗೆ ನಾವು ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡಿ ಕೇಕ್ ಕಟ್ ಮಾಡ್ಸೋಣ ಅನ್ಕೊಂಡಿದೀವಿ. 2 ಪ್ಲೇಟ್ ಸೇವ್ ಪುರಿನೂ ತಗೊಂಡಿದೀವಿ. ತಿನ್ನೋಕೆ ಮನೇಲಿ ಯಾರೂ ಇಲ್ಲ, ನಾನು ನಮ್ಮ ತಂಗಿ ಇನ್ನೊಂದು ತಂಗಿ 3 ಜನ ಇದ್ದೀವಿ. ಹಾಗೆ ಕೇಕ್ ತಗೊಂಡ್ವಿ, ಎಲ್ಲ ತಗೊಂಡ್ವಿ. ನಾನು ಯಾಕೆ ವಾಯ್ಸ್ ನೋಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ವಿಡಿಯೋ ಮ್ಯೂಟ್ ಆಗ್ಬಿಟ್ಟಿತ್ತು, ಅಲ್ಲಿ ನಾನು ನೋಡ್ಕೊಂಡೇ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಹತ್ರ ಬಂದ್ವಿ. ಇದು ಅವಳಿಗೆ ಗೊತ್ತಿಲ್ಲ ಇದು ನಾವು ಪ್ರ್ಯಾಂಕ್ ಮಾಡ್ತಾ ಇದೀವಿ ಅಂತ. ಅವಳ ಬರ್ಡೇದು ಸಡನ್ ಆಗಿ ನಾವು ಡಿಸ್ಕಷನ್ ಮಾಡಿ ಸ್ಟಾರ್ಟ್ ಮಾಡಿದ್ದು, ಮುಂಚೆಯಿಂದನೇ ಗೊತ್ತಿದ್ದಿಲ್ಲ ನಮಗೆ ನಾವು ಅವಳಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿ ಕೇಕ್ ಪ್ಯಾರಡೈಸ್ ಅಂದರೆ ಕೇಕ್ ತೊಗೊಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಥಿಂಕ್ ಬಂತು ಅವಳಿಗೆ ಏನಾದರೂ ನಾವು ಪ್ರ್ಯಾಂಕ್ ಮಾಡೋಣ ಅವಳ ಬರ್ಡೇಗೆ ಅಂತ. ಇವಾಗ ಕೇಕ್ ಹುಡ್ಕೋಕ್ಕೆ ಜಾಗ ಹುಡುಕ್ತಾ ಇದ್ದಾಳೆ. ಈ ಅಲ್ಲಿ ಬ್ಯಾಡೆ, ಇವಾಗ ಏನು ಮಾಡೋಣ ಗೊತ್ತಾ, ನಾನು ಅವಳ ಪಾಸ್ತಾ ಗೀಸ್ತಾ ಎಲ್ಲ ಕೊಡೋದು, ಕೇಕಿನ ಒಂದು ಇಡು. ಅವಳು ಬಂದು ಪಾಸ್ತಾ ಪ್ಯಾಕೆಟ್ ಇಲ್ಲಿ ಇದು ತಗೋ, ನಾ ಬಂದೆ. ಅದು ಅಲ್ಲಿಗೋಗಿದ್ದು ನಾವು ಕೇಕ್ ಪ್ಯಾರಡೈಸ್ಗಲ್ಲೆಲ್ಲ ಹೋಗಿದ್ವಲ್ಲ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮಸಾಲ ಪ್ಯಾಕೆಟ್ ಹೋಗ್ತಾ ಇದೀವಿ ಮೇಲ್ಗಡೆ. ಕೇಕು ಅಲ್ಲಿ ಇಟ್ಟಿದ್ದೀವಿ, ಅಲ್ಲಿ ಗೊತ್ತಾಗ್ಬಾರ್ದು ಅಂತ. ಅಮೃತ, ಹಾ ನಮ್ದು ಯಾವುದು ಅದು, ನಾವು ಸೇವ್ ಪುರಿ ದೊಡ್ಡ ಪುರಿ ತಗೊಂಡಿದೀವಿ, ನಿನಗೆ ಸಣ್ಣ ತಂದ್ಕೊಟ್ಟಿದೀವಿ. ಕೊಡು. ನೀನ್ ಪಾಸ್ತಾ ತಿನ್ನಂಗಿಲ್ಲ ತಾನೆ ಇವಾಗ? ಪಾಸ್ತಾ ಮಾಡೋದು ವ್ಲಾಗ್ ಮಾಡ್ತಾ ಇದ್ದೀನಿ. ಹೇಳು, ನನ್ನ ಚಾನಲ್ಗೆ ಏನಾದ್ರು ಹೇಳೆ. ನಾಳೆ ಇವಳ್ದು ಬರ್ತಡೇ ಇದೆ, ಎಲ್ಲರೂ ವಿಶ್ ಮಾಡ್ಬಿಡ್ರಿ. ನೋಡ್ಬೇಕು ಹೇಳಿ, ನಿನಗೆ ಚೆನ್ನಾಗಿ ಸ್ಕೂಲಿಗೆ ಹೋಗು ಅಂತ. ಇವಳಿಗೆ ಏನ್ ಹೋಗಿದ್ದಾಳೆ ಏನ್ ಬಿಟ್ಟಿದ್ದಾಳ, ಇವಳಿಗೆ ಏನಂತ ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ನಿನಗೆ? 100% ಅಟೆಂಡೆನ್ಸ್ ಅಂತೆ. ನಾನು ನೋಡ್ದಾಗೆಲ್ಲ ಮನೆಗೆ ಇರ್ತಾಳೆ ಅಂದ್ರು 100% ಅಟೆಂಡೆನ್ಸ್. ನಾನ್ ನೋಡ್ದಾಗೆಲ್ಲ ನಿನ್ ಮನೆಗೆ ಇದ್ದೆ. ನಾನು ಸೇವ್ ಜಾಸ್ತಿ ಹಾಕು ಅಂತ ಅವನಿಗೆ ಹೇಳಿದ್ರೆ ಅವನು ಎದ್ರಲ್ಲಿ ಹಾಕಿದಾನೆ, ಅವಳದ್ರಲ್ಲಿ ಹಾಕಿದಾನೆ ಸೇವ್ ಜಾಸ್ತಿ. ಕ್ಯಾಮ್ರಾ ಸ್ಟ್ಯಾಂಡ್ ಕೊಡ್ತಾ ಇದ್ದಾಳೆ ನಮ್ ತಂಗಿ. ಕೊಡೆ. ನನ್ನ ಬರ್ತಡೇ ಗಿಫ್ಟ್ ಮಾಡ್ಬಿಡ್ತಾಳೆ ಇದನ್ನೇ, ಹೊಸದು ವಿತ್ ಮೈಕ್. ನಿಮ್ಮಂಗ್ ದುಡಿತಿಲ್ಲಮ್ಮ, ನಾವು ಏನ್ ದುಡಿತಿಲ್ಲ ಬಾರೆ. ಪಾಸ್ತಾನ ಫಸ್ಟ್ ಚೆನ್ನಾಗಿ ಇರ್ಲಿ ನಡೀತದೆ. ನಮ್ಮ ಅತ್ತೆ ಮಕ್ಕಳಿಗೆ ಮಾಡ್ಕೊಡ್ಬೇಕಲ್ಲ, ಶುದ್ಧ ನೀರಲ್ಲಿ ತೊಳ್ಕೊಡ್ತಾ ಇದೀನಿ. ಇವಾಗ ಕುಚ್ಚಕ್ಕೆ ಈ ನೀರು, ಶುದ್ಧ ನೀರಲ್ಲಿ ತೊಳೆಯೋದು, ಕುಚ್ಚಕ್ಕೆ ಈ ನೀರಲ್ಲಿ ಇಡೋದು. ನಲ್ಲಿ ನೀರು ಇಡ್ತೇನೆ ಅದಕ್ಕೆ. ಎಲ್ಲರೂ ಅಕ್ಷತೆಗೆ ಏನಂದಿದ್ದಾರೆ ಗೊತ್ತಾ, ಅತ್ತೆ ಹ್ಯಾಪಿ ಬರ್ತ್ಡೇ ಅತ್ತೆ ಮಗಳೇ ಅಂತ ಇಟ್ಬಿಟ್ಟಿದ್ಯಲ್ಲ, ಅದಕ್ಕೇನಂತ ಅಂದ. ಅವಳ ಅತ್ತೆ ಮಗಳಲ್ಲ, ಮಾವನ ಮಗಳು. ನಾನು ಮಾವನ ಮಗಳು ಅಂತ ಇಟ್ಟಿರೋದು, ಚಿಮ್ಮು ಅಂತೀಯಲ್ಲ. ಉಪ್ಪು ಇದಾರ? ಏನೋ ಒಟ್ಟು ಮಗಳು. ಬಿಬಿ ಬಾಸ್ ಇರ್ತಾ ಇಲ್ಲ ಬಿಡ. ಇದಕ್ಕೆ ಹಾಕಿದ್ರೆ ನಾವು ಪಾಸ್ತಾ ಮಾಡ್ತೀವಲ್ಲ, ಅದಕ್ಕೆ ಹಾಕೋ ನೆಸೆಸಿಟಿನೇ ಇರಲ್ಲ. ನೋಡಿ ಕಲಿ ಆಯ್ತಾ. ಇನ್ನೇನು
ಹೆಲ್ಪ್ ಮಾಡೋದಂಗೆ ಇಬ್ರು. ನಾನ್ ಮಾಡ್ಲಾ? ಮಾಡಮ್ಮ ನೀನೇ ಅಂತ ತಾನೆ. ಇವರೆಲ್ಲ ಸುಮ್ಮನೆ ಹೇಳ್ಬೇಕು, ಹಂಗೆಲ್ಲ ನೀವ್ ಹೇಳಂಗಿಲ್ಲ. ಮಾಡ್ಕೊಡ್ತಾ ಇದೀನಾ ಇಲ್ಲ ಪಾಪ ಉಪವಾಸ ಇರ್ಬಾರ್ದು. ಮತ್ತೆ ಏನೋ ನೋಡೋ ಟೈಮ್ನಾಗ ಶಾರ್ಟ್ಸ್ ಅಲ್ಲಿ ಬಂದಿರ್ತೈತೆ, ಹಂಗೆ ನೋಡ್ ಮಾಡ್ಕೊಡ್ತಾ ಇದೀನಿ. ಅದಕ್ಕೆ ತಲೆಗ್ ಬಂದ್ಬಿಟ್ಟೈತೆ ಮಾಡ್ಬೇಕು ಅಂತ ಮಾಡ್ತಾವಳೆ. ಮಾಡು. ಅವಳು ಹೊರಗಡೆ ಕುತ್ಕೊಂಡು ಫ್ರೀ ಫೈರ್ ಆಡ್ತಾ ಇದ್ದಾಳೆ. ತೋರ್ಸೆ. ಏನು ಅಪ್ಲೋಡ್ ಆಗ್ತಿಲ್ಲ. ನೀಟಾಗಿ ನೋಡು. ಎಸ್, ನಾವು ಹೊರ್ಗಡೆ ಹೋಗಿದ್ವಿ ಅಮೃತಂದು ಇವತ್ತು ಬರ್ತಡೇ. ನಾವು ಕೇಕ್ ತರಕ್ ಆಗ್ಲಿಲ್ಲ. ಪಾಪ ಅವಳ್ದು ವಿಶಾಲ ಹೃದಯ ಅವಳ್ದು. ಈ ಸಣ್ಣ ಕೇಕ್ನೆ ಅಡ್ಜಸ್ಟ್ ಮಾಡ್ಕೊಂತಾಳೆ. ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ತಾಳಲ್ಲ ಅಮೃತ. ಬಾ ಬಾ. ನೀನ್ ಇಷ್ಟ ಕೇಕ್ನೆ ಅಡ್ಜಸ್ಟ್ ಮಾಡ್ಕೊಂತೀಯ. ದೊಡ್ಡ ಕೇಕ್ ಏನ್ ನೀನ್ ಎಕ್ಸ್ಪೆಕ್ಟ್ ಮಾಡಲ್ಲ. ನಾಳೆ ನಿನ್ ಫ್ರೆಂಡ್ಸ್ ಕೇಕ್ ಕಟ್ ಮಾಡಿಸ್ತಾರ. ಬಾ ಸಾಕು. ಹೂನೇ ಏನೋ ಅಂದ್ಯಲ್ಲ, ಹೇಳು. ನಿನ್ ಖುಷಿ ಆಗ್ತೈತಾ ಇಲ್ಲ ನಿನ್ ಬರ್ಡೇ ಹಿಂಗ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ? ಯಾಕೆ ನಿಂಗ್ ಬೇಡ ಅಂದ್ರೆ ನಾವ್ ತಿನ್ಬಿಡ್ತೀವಿ ನೋಡಿಬ್ರು. ಪಾಪ ಏನೋ ಸಣ್ಣವಳು ಬೇಜಾರ್ ಮಾಡ್. ಅಲ್ಲಿ ಹಿಂದಿ ನೋಡಾಗ ಯಾರೋ ಸತ್ತಾರ. ನಾವ್ ಹಂಗೆ ತಾನೇ ಬಂದಿದ್ದು. ಹಂಗೆ ಬಂದಿದ್ ನಾವಿಬ್ರು. ನಮಗ್ ಗೊತ್ತು ಅಲ್ಲಿ ಬ್ಯಾನರ್ ಹಾಕ್ಸವ್ರಿ. ಅಂದ್ ಮತ್ ನಿಂದ್ ಬ್ಯಾನರ್ ಅನ್ಕೊಂಡ್ ತಗೊಂಡ್ ಹೋಗ್ತಾ ಇರ್ತಾರೆ. ಕರೆಕ್ಟ್ 12 ಗಂಟೆಗೆ. ಅದಿದನ್ನು ತಗೊಂಬೋಗೆ. ಪಾಪ ಹಿಂಗೆ ಬ್ಯಾಗ್ಸ್ ತಂದಿದ್ಯಲ್ಲ ಹಾಕಕ್ಕೆ. ಅವಳು ಫುಲ್ ಡಯಟ್ ಅಲ್ಲಿ ಇದ್ದಾಳೆ. ಇನ್ನ ತೆಳ್ಳಗಾಗ್ಬೇಕಂತ. ಆ ಲೈಟ್ ಹಾಕಿ ಕಾಣಿಸಲ್ಲ. ಲೈಟ್ ಹಾಕೆ. ಮಾಡು. ಅವಳ ಕೈಯೆಲ್ಲ ಮಾಡ್ಸಂತ ಮಾಡೆ. ಹೆಲ್ಪ್ ಮಾಡಿ, ಏನಾಗಲ್ಲ. ನಿನಗೆ ಸೆಲೆಬ್ರೇಷನ್ ಬೇಡ್ವಾ? ನೀನು ನಾಳೆ ಸ್ಟೋರಿ ಹಾಕುವಂತೆ. ನಮ್ಮ ಅತ್ತೆ ಮಗಳು ನಮ್ಮ ಅಕ್ಕ ಕೇಕ್ ಕಟ್ ಮಾಡಿಸ್ತಾ ಇದಾರೆ ಅಂತ.
ದೊಡ್ಡ ಕೇಕ್ ಕಟ್ ಮಾಡ್ಸಿದ್ರೆ ಇಷ್ಟನ ಮಾಡಿಸ್ತಾ ಇದೀನಿ ನಿನಗೆ, ಏನೋ ಅಳ್ತೀಯ ಅಂತ ರಾತ್ರಿ ಎಲ್ಲ ಕುತ್ಕೊಂಡು. ಮಾಡ್ಬೇಕಾ ಬೇಡವಾ? ಇದನ್ನು ಬೇಡ ಅಂದ್ರೆ ನಾನು ಅರ್ಧ ಅವಳರ್ಧ ತಿನ್ಬಿಡ್ತೀವಿ. ಇರೋದು ಇಷ್ಟಿದೆ. ಅಯ್ಯೋ ಪಾಪ ಹೋಗ್ಲಿ ಅಂತ ಇದು ಯಾವ್ದೋ ಬ್ಯಾರ್ಜ್ ತಂದಿದ್ಯಲ್ಲ, ಕೊಡೆ ಹಾಕೊಳ್ಳಿ. ಹಾಕೊಳ್ಳೆ. ಪಿನ್ ಹಾಕೊಂಡ್ ಹಾಕೋಬಾ, ಪಿನ್ ಹಾಕೊಂಡ್ ಹಾಕೋಬಾರೆ, ಚೆನ್ನಾಗ್ ಕಾಣತ್. ಪಿನ್ ಹಾಕೊಂಡ್ ಹಾಕೋಬಾ ಬಾ. ನೋಡ ಪಿಂಕ್ ಕಲರ್ ತಗೊಂಡ್ಬಂದಿದೀವಿ. ಮ್ಯಾಜಿಕ್ ಕ್ಯಾಂಡಲ್ಸ್. ಅವಳೇ ಅದ್ರಲ್ಲಿ ಹೋಗ್ಬಿಟ್ರೆ ಮ್ಯಾಜಿಕ್ ಆಗ್ಬಿಟ್ರೆ. ಬಾ ಎದ್ದೇಳು, ಹಾಕೋ ಬಾ, ಜಲ್ದಿ ಬಾ ಅಮೃತ, ಟೈಮ್ ಆಗತ್ತೆ. ಪಟಾಕಿ ಹೊಡಿತಾ ಇದಾರೆ, ಹೊಡಿಸ್ತಾ ಇದೀವಿ. ಅಲ್ಲಿ ಸತ್ತವ್ರದ್ದು ಆಯ್ತು, ನಿಂದು ಆಯ್ತು, ಎರಡು ಒಂದೇ ಸತ್ತ. ಇರ್ಲಿ ಬಾ, ವಿಶ್ ಮಾಡೆ ಪಾಪ ತಂಗಿಗೆ ವಿಶ್ ಮಾಡೆ. ಬಾರೆ. ನ್ಯಾಷನಲ್ ಅವಾರ್ಡ್ ಗೆದ್ಬಿಟ್ಟ. ಅಲ್ಲಿ ನಿಂದ್ರು. ಚೆನ್ನಾಗಿರೋ ಡ್ರೆಸ್ ಅನ್ನ ಹಾಕೊಂತ ಹಿಂಗೆ ಇರ್ಲಾ? ಪಿಂಕ್ ಕಲರ್ ಯಾವ್ದು ಹಾಕೋಣಲ್ಲ, ಇದೇ ಇರ್ಲ ನಿಂಗೆ? ಬೇರೆ ಡ್ರೆಸ್ ಹಾಕೊಂಬ, ಚೆನ್ನಾಗಿರೋದು. ಫೋಟೋ ತೆಗೆಲ್ಲ ತಕೋಬಹುದು ಹಿಂಗೆ. ಅಕ್ಷತನ್ ತಕ್ಕೊಟ್ಟಿದ್ನಲ್ಲ ಆತರ. ಈಗ ಡ್ರೆಸ್ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾಳೆ. ಮಾಡಿ ಡ್ರೆಸ್ ಚೇಂಜ್ ಜಲ್ದಿ ಮಾಡಿ. ಯಾಕಂದ್ರೆ ಅವಳೇ ಬೇಡ ಅಂದ್ಲು. ನಾಳೆ ನನ್ನ ಫ್ರೆಂಡ್ಸ್ ಫುಲ್ ಜೋರಾಗಿ ಮಾಡ್ತಾರೆ. ಬೇಡ, ನಾವ್ ಹೇಳಿದ್ವಿ ಅಮೃತ, ನಿಂಗೆ ಹೇಳಿದ್ವಿ ತಾನೆ, ನಾವ್ ಚೆನ್ನಾಗಿರೋ ಕೇಕ್ ತರ್ತೀವಿ ಹಂಗೆ ಹಿಂಗೆ ಅಂತಂದ್ರೆ ನೀನ್ ಏನಂದಿ? ಬೇಡ, ನನ್ ಫ್ರೆಂಡ್ಸ್ ನಾಳೆ ಮಾಡ್ತಾರೆ ಫುಲ್ ಜೋರಾಗಿ, ಅವಶ್ಯಕತೆ ಇಲ್ಲ ಅಂತ ಅಂದೆ ತಾನೆ. ಅಂದೆ ಅಲ್ಲೇ, ಸುಳ್ಳು ಹೇಳ್ಬೇಡ ಅಮೃತ ಕ್ಯಾಮ್ರಾ ಮುಂದೆ, ಆಯ್ತಾ? ಏನಂತ? ಸಾಕ್ ಬಿಡು, ತಂದಿರೋದು 50 ರೂಪಾಯಿ ಕೇಕ್, ಅದಕ್ಕೆ ಯಾಕೆ ಇಷ್ಟೊಂದು ಅಲಂಕಾರ ಮಾಡ್ಕೊಂತೀಯ? ಯಾರು ತೆಗಿತಾರ? ನಾವ್ ಮಕ್ಕೊಂತೀವಪ್ಪ, ನೀನೊಬ್ಳೆ ತಕ್ಕೋ. ಸರಿ ಆಯ್ತು, ತಕ್ಕೋ. ಇದು ನಾನು ಇವಳಿಗೆ ಕೊಟ್ಟಿದ್ದು, ಅದನ್ನೇ ಇಟ್ಟಿದ್ದಾಳೆ, ರಿಪ್ಲೇಸ್ ಮಾಡಿದಾಳೆ. 12 ಅಲ್ಲ, 1 ಗಂಟೆ ಆಗತ್ತೆ ನೀನ್ ಬರೋಷ್ಟೊತ್ತಿಗೆ. 50 ರೂಪಾಯಿ ಕೇಕಿಗೆ ಇಷ್ಟೊಂದು ಯಾಕೆ ಅಲಂಕಾರ ಮಾಡ್ತಿದ್ಯಾ? ಬಂದ್ ಕುತ್ಕೊಳ್ಳೆ. ಅದ್ ಕೊಡೆ, ಪಿನ್ ಹಾಕೊಂಡ್ ಹಾಕಂತಾಳೆ. ಹಾಕ್ಕೊಳೆ. ಹಾ, ಇಲ್ಲಿದೆ, ಸರಿ, ಪಿನ್ನು ತಗೋ. ಏನ್ ನ್ಯಾಷನಲ್ ಅವಾರ್ಡ್ ಗೆದ್ದಾಳ ನಂಗೆ ಅದನ್ನ ಹಾಕ್ತೀಯ ಪಾಪ. ಹ್ಯಾಪಿ ಬರ್ಡೇ ಟು ಯು. ಏನೇ ಹಿಂಗಾಕ್ತೀಯ? ಉಲ್ಟಾ ಹಿಂಗಾಕತ್ತಾನೆ. ಹಿಂಗೆ ಹೆಂಗೋ ಒಂದ್ ನಡೀತೈತವ ಆಕೆಗೆ. ಯಾಕಂಗ್ ಗುರಾಯಿಸ್ತೀಯ? ಹೆಂಗೋ ಒಂದ್ ನಡೀತೈತಗ. ಇವಳು ಅಕ್ಕ ತಂಗಿ. ಹಚ್ಚು ಕ್ಯಾಂಡಲ್ನ. ಸಾಂಗ್ ಹಚ್ಚ ಪಾಪ. ಇದನ್ನ ಸ್ವಲ್ಪ ಇದೆ. ನೀನು ಹಂಗೆ ಮಾಡ್ತಿಲ್ಲ. ಅಷ್ಟೇ ಸಾಕ್ ಬಿಡು ಅವಳಿಗೆ ಅಂತ ನೋಡಿ. ಅಷ್ಟು ಮಾಡಿದ್ದೆ ಹೆಚ್ಚದಾಯ್ತು ಅಂತ ಅವಳಿಗೆ. ಅಷ್ಟಕ್ಕೆ ಬಹಳ ಖರ್ಚಾಗಿದೆ. ಮೊದಲು ವ್ಲಾಗೆ ಮಾಡ್ತಿದ್ದೀನಂತೆ. ವಿಡಿಯೋ ಯಾಕೆ ನಿನಗೆ? ಸಾಂಗ್ ಹಚ್ಚೆ ಪಾಪ, ಹೋಗ್ಲಿ. ಸಾಂಗ್ ಹಚ್ಚೆ. ಬ್ಲೂಟೂತ್ ಓಕೆ ಬಿಡು, ಇಲ್ಲಿ ಗಲಾಟೆ ಆಗುತ್ತೆ. ಅದಕ್ಕನ ಹಚ್ಬಿಟ್ಯಾವ ನಿನ್ನ? ನಾಳೆ ಹಾಕ್ತಾಳಾಕಿ ಪೋಸ್ಟ್ ಹಾಕು. ಲಿಟಿಲ್ ಒನ್ ಫಾರ್ 13 years ಏನೋ ಸಮಥಿಂಗ್ ಟ್ಯಾಗ್, ಹ್ಯಾಶ್ಟ್ಯಾಗ್ಸ್ ಹಾಕಿ ಹಾಕು. ನಿನ್ ಫ್ರೆಂಡ್ಸಿಗೆ ಹೇಳು, ನಮ್ಮ ಅಕ್ಕವ್ರು ತರ್ತಿದ್ರು, ನೀವು ಮಾಡ್ತೀರ ಅಂದಿದ್ದಕ್ಕೆ. ಮೇಕಪ್ ಮಾಡಿಲ್ಲ ಅಂದ್ರೂ ನನ್ನ ಕ್ಯಾಮ್ರಾನಾದ್ರೂ ಕ್ಲೀನ್ ಮಾಡೋಣ, ನೀಟಾಗಿ ಕಾಣುತ್ತೆ. ಓಕೆ ಮಾಡು. ಹ್ಯಾಪಿ ಬರ್ಡೇ ಟು ಯು. ಊದ್ಬೇಡ ಆಯ್ತಾ? ಅಲ್ಲ, ಒಂದು ಏನೂ ಆಗಲ್ಲ. ಹ್ಯಾಪಿ ಬರ್ಡೇ. ಮನ್ಸಲ್ಲಿ ಅನ್ಕೊಂತ ಇದೆಯಾ 50 ರೂಪಾಯಿ ಕೇಕ್ ತಂದು ಇಷ್ಟೊಂದು ಸಂಭ್ರಮ ಇವ್ರದ್ದು. ಖುಷಿ ಪಡು, ಬೇಡ್ಕೋನೆ. ಏನಾಗ್ಬೇಕನ್ನೋದು ಸ್ವಲ್ಪ ಬೇಡ್ಕೋ. ಅಜೀಬ್ ಆಗ್ತೈತಾ?
ಇದೇನೆ ಮ್ಯಾಜಿಕ್ ಕ್ಯಾಂಡಲ್ ಅಂತ ಕೊಟ್ರು, ಅದೇನು ವಾಪಸ್ ಆಗ್ತೈತೆ? ಆಗ್ತಾ ಇಲ್ಲ, ಮುಗಿತಲ್ಲ, ವಾಪಸ್ ಕೊಟ್ಟು ಬಂದ್ಬಿಡು ಹೋಗು. ಆ ಹುಡ್ಗಿನ್ ಕರ್ಕೊಂಡು ಹೋಗ, ಅವಳದೇ ಬರ್ತಡೆ. ಚಾಕುನೇ ಇಲ್ಲ. ಅನ್ನ ಸಾರ್ ಕಲಿಸ್ತೀನಿ. ಸಾಕು ಆಯ್ತಾ? ಸಾಕಾ? ಸಾಕಾ? ಏ ಹೋಗೆ ಪಾಪ, ದೊಡ್ಡ ಕೇಕ್ ಐತೆ ತಗೊಂಬೋಗೆ, ಸಾಕು. ಹುಡುಗಿ ಇನ್ನೊಂದ್ ಸ್ವಲ್ಪ ಬಿಟ್ರೆ ಅತ್ತೆ ಬಿಡ್ತಾಳ, ಒಳಗ್ ತಗೊಂಬಾರೆ. ಕಣ್ಣಲ್ಲಿ ನೋಡು, ಕಣ್ ತೋರ್ಸು. ಸ್ವಲ್ಪ ಬಿಟ್ರೆ ಅತ್ತೆ ಬಿಡ್ತೀವಿ, ಸಾಕ್ ಬಿಡು. ದೊಡ್ಡ ಕೇಕ್ ಆಯ್ತು, ಅದನ್ನೇ ತಿಂತಿ. ಹಂಗಂದ್ರೆ ಇದೇನಾ ದೊಡ್ಡ ಕೇಕ? ಇದಾ ಹೇಳು, ದೊಡ್ಡ ಕೇಕ ಇದಾ? ದೊಡ್ಡ ಕೇಕ ಇದಾ? ದೊಡ್ಡ ಕೇಕ್ ಬೇಕಾ, ಇದು ಬೇಕಾ? ಯಾವ್ದು ಬೇಕು? ಯಾವ್ದು ಬೇಕು ಹೇಳು. ದೊಡ್ಡ ಕೇಕ ಅದನ್ನೇನು ಹಂಗ್ ಸರ್ಸ್ತ್ಯಾ? ಏ ಅದೇ ಕೊಟ್ಬಿಡ್ತೀವಿ ನೋಡ್, ಅದ್ ನೀಟಾಗಿ ಎತ್ತಿಡು, ನೀಟಾಗಿಡು, ಕಾಳಜಿಯಿಂದ ಎತ್ತಿಡು. ತಡಿ ತಡಿ ತಡಿ, ಮೆಲ್ಲಕ. ಆಕಿಗೋಸ್ಕರ 400 ರೂಪಾಯಿ ಖರ್ಚು ಮಾಡಿ ಕೇಕ್ ತಂದಿವಿ. ಎಲ್ಲಿ ತಂದಿ? ತಂದಿವಿ. ಎಲ್ಲಿ ತಂದಿ? ಕೇಕ್ ಪ್ಯಾರಡೈಸ್ ಒಳಗಡೆ. ಬಿಡು ಬಿಡು, ಮೆಲ್ಲಕಿಡು. ಓಪನ್ ಮಾಡಿ ಜಲ್ದಿ. ತೆಗಿಬೇಕಂಬಿಡ್ತ, ತೆಗದ್ ನೋಡು, ಅದ್ರಲ್ಲಿ ಏನೋ ಸರ್ಪ್ರೈಸ್, ಏನೋ ಗಿಫ್ಟ್ ಇಟ್ಟಿರ್ತಾಳ ಅವಳು. ತಗೊಂಬಂದ್ಬಿಡೆ ಪಾಪ. ಅಳ್ತಿ, ಸಾರಿ ಕೇಳಿ. ನಿಮಗೆ ಯಾವತ್ತು ನಾವು ಕಾಟ ಕೊಡಲ್ಲ ಅಂತ ಹೇಳು. ಹಂಗಂದ್ರೆ ತಗೊಂಬ. ಇವಾಗ ಹೇಳು, ಅಕ್ಷತೆ ತರ್ಬೇಡ ಇರೆ. ಇವಾಗ ಹೇಳಿದ್ರೆ ಅಷ್ಟೇ, ನಿಮ್ಮಿಬ್ರಿಗೆ ನಾನು ಯಾವಾಗೂ ಫೋಟೋಸ್ ತಕ್ಕೊಡ್ತೀನಿ ಅಂತ ಹೇಳು. ಇವಾಗ ಹೇಳು ನಿಮ್ಮಿಬ್ರಿಗೆ ಹೇಳು. ನೀನ್ ಮತ್ ಕೇಕ್ ಬೇಕಂತ ಹೇಳು, ನಿನ್ ಫೇವ್ರೇಟ್. ತರ್ಬೇಡ, ನಿಜ ಕೇಕ್ ಐತೆ ಹೇಳು ಜಲ್ದಿ. ನಿಮ್ಮಿಬ್ರಿಗೆ ಮತ್ತೆ ಹೇಳು, ನಿಮ್ಮಿಬ್ರಿಗೆ ಯಾವತ್ತು ನಾನ್ ಫೋಟೋ ತೆಗಿಯಲ್ಲ ಅಂತ ಕಾಡಲ್ಲ. ನೀಟಾಗಿ ಹೇಳು. ಫೋಟೋ ತೆಗಿಯಲ್ಲ ಅಂತ ಕಾಡಲ್ಲ. ನೀವ್ ಯಾವಾಗ ಕೊಟ್ರು ಅವಾಗ ತಕ್ಕೊಡ್ತೀನಿ ಫೋಟೋಸ್. ತಗೊಂಬಾರೆ. ತೆಗಿ, ಕೈ ತೆಗಿ. ಓಕೆ, ಅವ್ ಕ್ಯಾಂಡಲ್ಸ್ ಇಡೆ, ಹಚ್ಚಿದ ಕ್ಯಾಂಡಲ್ಸ್ ಇಡು, ಏನಾಗಲ್ಲ. ಅವಳಿಗೇನು ಸ್ಪೆಷಲ್ ಏನ್ ಬೇಕಾಗಿಲ್ಲ. ಅಲ್ಲಿದಾವ್ ನೋಡು. ನನ್ನ ಕಾಲ್ ಫುಲ್ ಕಡಿತೈತಿ. ಇನ್ನೇನು ಸ್ವಲ್ಪ ಜಗಳಾಡೇ ಬಿಡ್ತಾಳೆ ಅವಳು, ಬಿಟ್ರು ನನ್ನ ಹತ್ರ. ಕಾಲ್ ಕಡಿತಾ ಇದೆ. ತಡಿ ಇವು ಹಚ್ಚು ಇಲ್ಲ. ಇಡೆ ಇರ್ಲಿ, ಪರವಾಗಿಲ್ಲ. ಬೇಡವಾ? ಬೇಡ ಅಂದ್ರೆ ಬಿಡು, ನಂಗೇನು. ದೊಡ್ಡ ಕೇಕ್ ತಂದಿದೀವಂತ ರೆಡಿ ಆಗ್ತಾ ಇದ್ದಾಳೆ ಮತ್ತೆ. ಬಾ ಸಾಕು. ಇಲ್ಲ, ನಾವು ಡೆಕೋರೇಟ್ ಮಾಡಿಸ್ತಾ ಇದೀವಿ. ಅವಳ ಬರ್ತಡೆಗೆ ಅವಳ ಕೈಯಿಂದನೇ ಡೆಕೋರೇಟ್ ಮಾಡಿಸಿದ್ವಿ ಕೊನೆಗೂ. ಅಂದ್ರೆ ಏನು ಅಂದ್ರೆ ಲೈಟ್ ಗೀಟ್ ಎಲ್ಲ ತರಿಸಿ ಮಾಡಿಸಿದ್ವಿ. ನಡೀತ್ ಅವಳು ಅಷ್ಟೊಂದೆಲ್ಲ ಬೇಜಾರು ಮಾಡ್ಕೊಳಲ್ಲ. ನೀ ಕಾಣಿಸ್ತೀಯ. ಥ್ಯಾಂಕು. ಆಗಿದೆಯಲ್ವಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸ್ವಲ್ಪ ಹೇಳು. ಹೇಳೆ. ನೀವು ಕೇಕ್ ಕಟ್ ಮಾಡಿಸಿದ್ದೀರಾ ಅಂದ್ರೆ ನನಗೆ ಗೊತ್ತಾಗಲಿಲ್ಲ ಫಸ್ಟ್. ನಾವು ಫುಡ್ ಕೇಕ್ ಕಟ್ ಮಾಡಿಸಿದ್ರೆ ಅದಕ್ಕೆ ಸ್ವಲ್ಪ ಖುಷಿ ಇದೆ. ಬಟ್ ಆಮೇಲೆ ಡಬ್ಬಿ ತಂದ ತಕ್ಷಣ ಏನೋ ಇವ್ರು ನಮ್ಗೆ ಇಷ್ಟೆಲ್ಲ ಮಾಡಿದ್ರ ಅಂತ ಶಾಕ್ ಆದೆ. ಯಾಕೆ ಮಾಡಿದ್ವಿ ಗೊತ್ತಾ? ಯಾರ್ಯಾರಿಗೋ ಮಾಡ್ತೀವಿ. ನೀನಂತ ಹಬ್ಬೆ ಪಾರಿಗೆ ಮಾಡಲ್ವಾ ನಾವು? ಹಬ್ಬೆ ಪಾರಿ ಯಾಕೆ? ಹಬ್ಬೆ ಪಾರಿ ಆಗಿದೆ ಏನಕ್ಕೆ ಮಾಡಿಸ್ತೀವಿ ನಮಗೆ? ಪಾಪ ಯಾರ್ಯಾರಿಗೋ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಹಬ್ಬೆ ಪಾರಿ ಹತ್ತು ಬಿಡ್ತಾಳೆ. ಇನ್ನೊಂದು 10 ನಿಮಿಷ ನಾವು ಕಾಡ್ಸ್ಬಿಟ್ಟಿದ್ರೆ ನಿಜವಾಗ್ಲೂ ಅಳ್ತಿದ್ದು. ಯಾರ್ಯಾರಿಗೋ ಮಾಡ್ತಿದ್ವಿ. ನಿನಗೆ ಮಾಡ್ತಾ ಕಸಿದ ಜೊತೆ ಲಾಸ್ಟ್ ಅವರಿಗೆ 13 ವರ್ಷ ಸಾಕಿದ್ದಾರೆ. ಯಾರು ಕಸಿದ ತೊಟ್ಟೆ? 13 ವರ್ಷ ಸಾಕಿದೆ.
ಹಾಕಿದ್ದಾರೆ. ಯಾರು ಕಸದ ತೊಟ್ಟೆ ಅವಳೆ. ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡಕ್ಕಾಗಲ್ಲ. ಅದಕ್ಕೆ 13 ವರ್ಷ ಸಾಕಿದೀವಿ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಾ ಬೇಡ? ನಾಕಿರೋಣ ಘಮ ಘಮ ಅಂತ ಸಾಕು ನಿನ್ ಕಂಟೆಂಟಿಗೆ ಅಂತ ಮಾಡ್ಬಿಡ ಹಿಂಗೆ. ಹೇಳು, ಇದು ಖುಷಿ ಆಯ್ತಾ? ನಿನ್ ಬರ್ಡೇ ಮಾಡಿದ್ದು ನೆನ್ಪಿಟ್ಕೊಂತೀಯಾ? ಏನ್ ನೆನ್ಪಿಟ್ಕೊಂತ ಇದ್ರಿ? ಅಂದ್ರೆ ಫಸ್ಟ್ ಟೈಮ್ 12 o'clockಗೆ ಬೇಗ ಅದು ಯಾರು ಇಲ್ಲ ಅಂದ್ರು ನಿನ್ ಫ್ರೆಂಡ್ಸ್ ಮಾಡಿಲ್ಲ ವಿಶ್. ನಿನ್ ಫ್ರೆಂಡ್ಸ್ ಯಾವ್ದಾದ್ರು ಕ್ಯೂಟಿಗಾರಲ್ಲ ಏನೋ ಇಡ್ತಿಯಲ್ಲ, ಅವಳೇ ಮಾಡಿದಲ್ಲ ಪಾಪ ವಿಶ್. ಯಾರು ಅದ್ ಬಿಡಿ. ಈಗ ಸೈಸ್ಕೊ ಮಾಡು, ಗಟ್ಟಿ ಆಗು. ನಾನ್ ರಿವ್ಯೂ ಕೊಡಲ್ಲ ಅಂದ್ರೆ. ಆಯ್ತಿಲ್ಲ, ನಾನ್ ರಿವ್ಯೂ ನೋಡ್ತೀಯಾ? ಕೊಡ್ತೀಯೋ ಇಲ್ಲೋ? ಕೊಡು, ಹೇಳು. ಖುಷಿ ಆಯ್ತು ಅಷ್ಟೇ. ಅಷ್ಟೇನಾ? ಅಷ್ಟಕ್ಕೆ ನಾವ್ ಇಷ್ಟೆಲ್ಲ ಮಾಡ್ಬೇಕಾಯ್ತಾ? ಅಂದ್ರೆ 12 o'clockಗೆ ಫಸ್ಟ್ ಟೈಮ್ ಈ ತರ ಕೇಕ್ ಕಟ್ ಮಾಡಿಸಿ ಇಷ್ಟೆಲ್ಲ ಫ್ರ್ಯಾಂಕ್ ಮಾಡಿಸಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಮೆಮೊರೇಬಲ್ ಆಗಿದೆ. ಖುಷಿ ಆಯ್ತಾ? ಯಾರ ಫೋನಲ್ಲಿ ಫೋಟೋ ತೆಗ್ದಿದ್ದು? ದ ಗ್ರೇಟ್ ಅನ್ನಕ್ಕಾಗಲ್ಲ, ಅರ್ಪಿತಾ ಕಣ್ವಿ ಅವರು ಫೋನ್. ಇವಾಗ ನನ್ನ ಫೋನಲ್ಲಿ ಫೋಟೋ ತೆಗ್ದಿದೀವಿ ಅಂತ ಅಂದ್ರೆ ನಾನು ಆಬ್ವಿಯಸ್ಲಿ ಚಾರ್ಜ್ ಮಾಡ್ತೀನಿ. ನೀನ್ ನಾಳೆ ನಿನ್ ಬರ್ಡೇಗೆ ಅದ್ರ ಪೋಸ್ಟ್ ಹಾಕ್ಬೇಕು, ಏನಾದ್ರು ನಿನ್ ಸ್ಟೋರಿ ಮೆನ್ಷನ್ ಮಾಡ್ಬೇಕು ಅಂದ್ರೆ ನನಗೆ ಕಾಸು ಕೊಡು, ಹಂಗಂದ್ರೆ ನಾನು ನಿನಗೆ ಕೊಡೋದು. ನೋಡೋಣ ಕ್ಯಾಮ್ರಾ ಆದ್ಮೇಲೆ ಆಫ್ ಇದ್ರಲ್ಲಿ ಬೇಡ, ಹಳೆ ಫೋಟೋಸ್ ನನ್ನ ಕಡೆ ಇದಾವೆ, ಅವು ಇನ್ನ ಸೆಂಡ್ ಆಗಿಲ್ಲ. ಯಾವು ನೋಡು, ಯಾವ್ದು ಇದಾವೆ, ಯಾವ್ದು ಮಠದ್ದು ಅವಲ್ಲ ಇದಾವೆ. ನೀನ್ ಕೊಡ್ತೀಯೋ ಇಲ್ಲ? ನಿನಗೆ ನಿಜ ಕಳ್ಸಲ್ಲ, ಡಿಲೀಟ್ ಮಾಡ್ಬಿಡ್ತೀನಿ, ಕಣ್ಣು ಮುಂದೆನೆ ಮಾಡ್ತೀನಿ. ಆಯ್ತು. ಅಕ್ಷತಾ, ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿರ್ಬೋದು, ಜಲ್ದಿ ಹೋಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವ್ರ ಬರ್ಡೇ ಪಾಪ ವಿಶ್ ಮಾಡಿ.